ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸುನೀತಾ ವಿಲಿಯಮ್ಸ್ ಗಗನಯಾನಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಸುನೀತಾ ವಿಲಿಯಮ್ಸ್ ವಿಶ್ವಪ್ರಸಿದ್ಧ ಹೆಸರು. ಆ ಹೆಸರಿನ ಪೂರ್ವಾರ್ಧ ಕೇಳಿದ ಭಾರತೀಯರಿಗೆ ಸಹಜವಾಗಿ ನಂಟಿನ ವಾಸನೆ ಬಡಿಯುತ್ತದೆ. ವೈಯಕ್ತಿಕವಾಗಿ ಭಾರತೀಯ ಪರಂಪರೆಯನ್ನು ಪಾಲಿಸುವ ಅವರು ತಮ್ಮ ಯಾನದಲ್ಲಿಯೂ ಅದನ್ನು ಅನುಸರಿಸಿದ್ದಾರೆ. ಬಾಹ್ಯಾಕಾಶದಲ್ಲಿ ನಿಂತು ಭೂಮಿಯತ್ತ ಒಮ್ಮೆ ನೋಡಿದರೆ ಅಲ್ಲಿನ ಎಲ್ಲ ವಿವಾದಗಳು ಕ್ಷುಲ್ಲಕ ಎಂದೇ ಅನಿಸುತ್ತದೆ. ದೃಷ್ಟಿಯ ವಿಸ್ತಾರ ಹೆಚ್ಚಾಗುತ್ತಿರುತ್ತದೆ ಎನ್ನುವ ಮಾತನ್ನು ಸುನೀತಾ ವಿಲಿಯಮ್ಸ್ ಹೇಳಿದ್ದರು. ಅವರ ಆ ಮಾತಿನಲ್ಲಿ ತಮ್ಮ ವೃತ್ತಿ ಬದುಕಿನ ಪಥದಲ್ಲಿ ಮೂಡಿಸಿದ ಹೆಜ್ಜೆ ಗುರುತುಗಳ ಅನುಭವವನ್ನು ಸೇರಿಸಿದಂತೆ ಅನಿಸುತ್ತದೆ. ಸುನೀತಾ ತಂದೆ ದೀಪಕ್ ಪಾಂಡ್ಯ ಗುಜರಾತಿನ ಮೆಹಾನ ಜಿಲ್ಲೆಯ ಜಲಾಸನ್ ಗ್ರಾಮದವರು. ಅವರು 1953ರಲ್ಲಿ ಗುಜರಾತ್ನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿ ಅಮೆರಿಕದಲ್ಲಿ ಶರೀರಶಾಸ್ತ್ರ ಸ್ನಾತಕೋತ್ತರ ಪದವಿ ಪಡೆಯುತ್ತಾರೆ. ಅಮೆರಿಕದಲ್ಲಿ ನೆಲೆಸಿರುವ ಯುರೋಪಿನ ಸ್ಲೋವೆನಿಯಾ ಮೂಲದ ಉರ್ಸುಲಿನ್ ಬಾನಿ ಅವರನ್ನು ಮದುವೆಯಾಗುತ್ತಾರೆ. ಪಾಂಡ್ಯ ದಂಪತಿಯ ಮೂರನೇ ಕೂಸು ಸುನೀತಾ ಅಮೆರಿಕದ ಯೂಕ್ಲಿಡ್ ನಗರದಲ್ಲಿ 1965 ಸೆಪ್ಟೆಂಬರ್ 19ರಂದು ಜನಿಸುತ್ತಾರೆ. ಸುನೀತಾಗೆ ಅಕ್ಕ, ಅಣ್ಣ ಇದ್ದಾರೆ. ಭೌತ ವಿಜ್ಞಾನದಲ್ಲಿ ಸ್ನಾತಕ ಪದವಿಯ ಪಡೆದು ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದ್ದರು. 1987ರಲ್ಲಿ ನೇವಿಗೆ ಸೇರಿ ತಮ್ಮ ವೃತ್ತಿಯನ್ನು ಆರಂಭಿಸುತ್ತಾರೆ. ಸಾಹಸ ಮನೋಭಾವದ ಸುನೀತಾ ನಿರಂತರ ಕಲಿಕೆಯ ತುಡಿತ ನೌಕಾಪಡೆಯತ್ತ ಸೆಳೆಯುತ್ತದೆ. 1993ರಲ್ಲಿ ಪೈಲಟ್ ತರಬೇತಿ ಪಡೆದು ಪೈಲಟ್ ಆಗುತ್ತಾರೆ. ನೌಕಾಪಡೆಯ ಬೇರೆ ಬೇರೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಯುದ್ಧ ನೌಕೆಯಲ್ಲಿ ಕಾರ್ಯನಿರ್ವಹಿಸಿದ ಸುನೀತಾ 40 ಬಗೆಯ ಯುದ್ಧ ವಿಮಾನಗಳನ್ನು ಹಾರಿಸುತ್ತಾರೆ. ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದ ಅನುಭವ ಅವರಿಗಿತ್ತು. ಅವರನ್ನು ನಾಸಾ, ಅಮೆರಿಕದ ಅಂತರಿಕ್ಷ ಸಂಸ್ಥೆ ತನ್ನ ಚಟುವಟಿಕೆಗೆ 1998ರಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತದೆ. ಅಂತರಿಕ್ಷ ಯಾನದ ತರಬೇತಿ ಪಡೆದು 2006ರಲ್ಲಿ ಮೊದಲ ಬಾರಿಗೆ ಗಗನಯಾನವನ್ನು ಸುನೀತಾ ವಿಲಿಯಮ್ ಕೈಗೊಳ್ಳುತ್ತಾರೆ. 2012ರಲ್ಲಿ ಎರಡನೇ ಬಾರಿಗೆ ಹಾರುತ್ತಾರೆ. 4 ತಿಂಗಳ ಈ ಯಾನದಲ್ಲಿ ಆಟೋಟಗಳ ಮೂಲಕ ಬೆರಗನ್ನು ಹುಟ್ಟಿಸಿದರು. ಕೊನೆಯ ಯಾನವನ್ನು 2024ರ ಜೂನ್ ತಿಂಗಳಿನಲ್ಲಿ ಕೈಗೊಂಡರು. ತಾಂತ್ರಿಕ ಸಮಸ್ಯೆ ಉಂಟಾದ ಕಾರಣಕ್ಕೆ ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಇರಬೇಕಾದ ಅನಿವಾರ್ಯತೆ ಅವರಿಗೆ ಬಂತು. ಕೆಲವೇ ದಿನಗಳ ಆ ಯಾತ್ರೆ 9 ತಿಂಗಳ ತನಕ ಮುಂದೂಡುತ್ತದೆ. ಆ ದಿನಗಳು ಜಗತ್ತೇ ತಲ್ಲಣಗೊಂಡಿತ್ತು. ಅಂತಹ ಆತಂಕದ ಕ್ಷಣವನ್ನು ಎದುರಿಸಿ ಮಾರ್ಚ್ 2025ರಲ್ಲಿ ಮರಳುತ್ತಾರೆ. ಅದಾಗಿ ಕೆಲವು ತಿಂಗಳು ಕಳೆದಿದೆ ಅಷ್ಟೇ. 2025 ಡಿಸೆಂಬರ್ 27ರಂದು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ನಾಸಾದಲ್ಲಿ 27 ವರ್ಷಗಳ ಕಾಲ ಉತ್ಸಾಹದಿಂದ ಕೆಲಸ ಮಾಡಿದ ಅವರು ಜಗತ್ತಿನ ಕೆಲವು ಮೊದಲುಗಳನ್ನು ದಾಖಲಿಸಿ ಇತಿಹಾಸವನ್ನು ಬರೆದಿದ್ದಾರೆ. ತಮ್ಮ ಸೇವಾವಧಿಯಲ್ಲಿ ಸುಮಾರು 608 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಜೀವಿಸಿದ್ದಾರೆ. ನಾಸಾ ಪೈಕಿ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ನೆಲೆಸಿದವರಲ್ಲಿ ಸುನೀತಾ ಎರಡನೆಯವರು. ಸ್ಪೇಸ್ ವಾಕ್ನಲ್ಲಿ ಮೊದಲಿಗರು ಎಂಬ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಒಟ್ಟು 9 ಬಾರಿ ಸ್ಪೇಸ್ ವಾಕ್ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಮಹಿಳಾ ಗಗನಯಾತ್ರಿ ಕೈಗೊಂಡ ಅತಿ ಹೆಚ್ಚು ಸ್ಪೇಸ್ ವಾಕರ್ ಸುನೀತಾ. ಬಾಹ್ಯಾಕಾಶದಲ್ಲಿ 62 ಗಂಟೆ 6 ನಿಮಿಷಗಳ ಕಾಲ ನೌಕೆಯಿಂದಾಚೆ ಬಂದು ಕೆಲಸ ಮಾಡಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಟ್ರೆಡ್ಮಿಲ್ ಮೇಲೆ ಮ್ಯಾರಥಾನ್ ಮಾಡಿದ ಕೀರ್ತಿಗೂ ಭಾಜನರಾಗಿದ್ದಾರೆ. ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನನ್ನ ತಂದೆ ಭಾರತದವರು ಹಾಗೂ ತಾಯಿ ಸ್ಲೋವೇನಿಯಾದವರು. 2 ದೇಶಗಳನ್ನು ತಮ್ಮ ಮನೆಯೆಂದೇ ಕರೆಯುತ್ತೇನೆ ಎಂದಿದ್ದರು. ಬಾಹ್ಯಾಕಾಶ ಯಾನದಲ್ಲಿ ದುರಂತ ಅಂತ್ಯ ಕಂಡ ಕಲ್ಪನಾ ಚಾವ್ಲಾ ಅವರ ಕುಟುಂಬದವರನ್ನು ಭೇಟಿಯಾಗಿದ್ದರು.
ಬಾಹ್ಯಾಕಾಶ ಅನ್ವೇಷಣೆ ಕ್ಷೇತ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸುನೀತಾ ವಿಲಿಯಮ್ಸ್ ಮಾನವ ಸಹಿತ ಗಗನಯಾನದ ಪ್ರವರ್ತಕರಲ್ಲಿ ಒಬ್ಬರು ಎಂದು ನಾಸಾ ಆಡಳಿತ ಮಂಡಳಿ ಅವರ ಕಾರ್ಯವೈಖರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ. ನೋಡಿದಿರಲ್ಲ ಸ್ನೇಹಿತರೆ, ಸುನೀತಾ ವಿಲಿಯಮ್ಸ್ ಅವರ ಸಾಹಸಮಯ ಗಗನಯಾನವನ್ನು. ಧನ್ಯವಾದಗಳು. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.